ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಮಾಡೋವಂಥ ವೀಡಿಯೋಸ್ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ, ನೀವೇ ನೋಡ್ಬೋದು. ಹಾಗೆ ವಿಡಿಯೋ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೇನಾದರೂ ಕನ್ಫ್ಯೂಸ್ ಇದ್ದರೆ ಕಮೆಂಟ್ ಮಾಡಿ. ಸೊ ಬನ್ನಿ, ಹಾಗಾದರೆ ನಾನು ಏನು ತೋರಿಸ್ತಿದ್ದೀನಿ ಅಂತ ಗೊತ್ತಾಗ್ತಿದೆಯಲ್ಲ. ಸೊ ನೋಡಿ ಯಾವ ಥರ ಇದೆ ಮಾವಿನಕಾಯಿ. ನೋಡಿ, ನಮ್ಮ ಅತ್ತೆಯವರು ಹೊಲದಿಂದ ಒಂದು 4-5 ಮಾವಿನಕಾಯಿ ತಗೊಂಡು ಬಂದಿದ್ದರು. ಸೊ ಮೊನ್ನೆ ನಾನು ನಿಮಗೆ ಚಿತ್ರಾನ್ನ ಮಾಡೋದು ತೋರಿಸಿದ್ದೆ ಅಲ್ವಾ. ಸೊ ಇನ್ನು ಅದನ್ನು ಏನು ಮಾಡೋದು ಅಂದ್ಕೊಳ್ತಿದ್ದೆ, ಅಷ್ಟರಲ್ಲಿ ಉಪ್ಪಿನಕಾಯಿ ಮಾಡೋಣ ಅಂತ ರೆಡಿ ಮಾಡ್ಕೋತಿದ್ದೀನಿ. ಸೊ ಬನ್ನಿ, ಹಾಗಾದರೆ ನಾನು ಯಾವ ಥರ ಉಪ್ಪಿನಕಾಯಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಹಾಗೆ ಒಂದು ಬಾಣಲೆ ಇಟ್ಕೊಳ್ಳೋಣ. ಬಾಣಲೆಯಲ್ಲಿ ಚೂರು ನೀರಿರಬಾರ್ದು, ಯಾಕಂದರೆ ಒಂದು ಸ್ವಲ್ಪ ನೀರಿದ್ದರೂ ಉಪ್ಪಿನಕಾಯಿ ಕೆಟ್ಟೋಗೋ ಸಾಧ್ಯತೆ ತುಂಬ ಇರುತ್ತೆ. ಸೊ ಅದರಿಂದ ಮಾವಿನಕಾಯಿ ತೊಳೆದು ಇಟ್ಕೊಂಡು ಒರೆಸಿಟ್ಕೊಂಡಿದ್ದೆ. ಅದರಲ್ಲೂ ನೀರಿನಂಶ ಇಲ್ಲ, ಹಾಗೆ ಇದರಲ್ಲೂ ನೀರಿನಂಶ ಇರಬಾರ್ದು. ಸೊ ಇದರಿಂದ ಏನಾಗುತ್ತೆ ಅಂದರೆ ಮಾವಿನಕಾಯಿ ಉಪ್ಪಿನಕಾಯಿ ಬೇಗ ಕೆಟ್ಟೋಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಮೊದಲೇ ಇಂಗ್ರೀಡಿಯೆಂಟ್ ಸಾಸಿವೆ. ಸೊ ಎಲ್ಲರ ಮನೆಯಲ್ಲಿ ಇದು ಇರುವಂಥದ್ದೇ ಸಾಸಿವೆ. ಸೊ ಸಾಸಿವೆ ಒಂದು 4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಅದನ್ನು ಚಿಟಪಟ ಅನ್ನೋ ಹಾಗೆ ಹುರ್ಕೊಳ್ಬೇಕು. ಕಾಣಿಸ್ತಿರ್ಬೋದು ವಿಡಿಯೋದಲ್ಲಿ ನಿಮಗೆ, ಸಿಡಿತಿದೆ. ಸಾಸಿವೆ ಹುರಿದಿದೆ. ಇನ್ನು ಇದಕ್ಕೆ ಇದು 4 ಸ್ಪೂನ್ ತೊಗೊಂಡಿದ್ದೆ ಅಲ್ವಾ ಸಾಸಿವೆ, ಇನ್ನು ಇದಕ್ಕೆ 1 ಸ್ಪೂನು ಮೆಂತೆ ಹಾಕೋತಿದ್ದೀನಿ. ಸೊ ಇದನ್ನು ಎರಡನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ತುಂಬ ಜಾಸ್ತಿ ತುಂಬ ಹುರ್ಕೊಳ್ಬೇಡಿ, ಕೆಂಪಾಗುವ ಸ್ವಲ್ಪ ಕೆಂಪಾದರೆ ಸಾಕು. ಕಲರ್ ಚೇಂಜ್ ಆದರೆ ತುಂಬ ಕಪ್ ಮಾಡ್ಕೊಳ್ಬೇಡಿ, ನೋಡಿಕೊಂಡು ಹುರ್ಕೊಳ್ಳಿ. ಇನ್ನು ಅದನ್ನೆರಡನ್ನು ಸ್ವಲ್ಪ ಹುರ್ಕೊಳ್ತೀನಿ, ಜಾಸ್ತಿ ಕೆಂಪಗಾಗಬಾರ್ದು. ಸೊ ಎರಡು ಹುರಿದಿದೆ, ಕಾಣಿಸ್ತಿದಿರ್ಬೋದು ನಿಮಗೆ. ಹೊಡಿತೈತೆ ಸೊ ನೋಡಿ, ಹುರಿದಿದೆ. ಇದನ್ನೇನು ತೆಗೆದಿಟ್ಕೊಳ್ಳೋಣ ಒಂದು ಬಾಟ್ಲಿಗೆ ಹಾಕ್ಕೊಂಡು. ನೋಡಿ, ಒಂದು ಬಾಟ್ಲಿಗೆ ಹಾಕಿ ತೆಗೆದಿಟ್ಕೊಂಡೆ. ನೋಡ್ತಿರ್ಬೋದು ಯಾವ ಥರ ಹುಟ್ಟಿದೆ ಅಂತ. ತುಂಬ ಕೆಂಪಾಗಿಲ್ಲ, ಸೊ ಮೀಡಿಯಮ್ ಆಗಿ ಹುರಿದಿದೆ. ಇನ್ನು ಇದನ್ನು ಮಿಕ್ಸರ್ಗೆ ಹಾಕ್ಕೊಳ್ಬೇಕು. ಇದೇನು ಸಾಸಿವೆ ಮತ್ತು ಮೆಂತ್ಯ ಹುರಿದಿರ್ತೀವಲ್ವ, ಸೊ ಅದನ್ನು ಮಿಕ್ಸರ್ಗೆ ಹಾಕ್ಕೊಳ್ಳೋಣ. ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಜಾಸ್ತಿ ಸಣ್ಣ ಮಾಡಬೇಡಿ, ನೈಸ್ ಮಾಡಬೇಡಿ, ಸ್ವಲ್ಪ ತರಿಯಾಗೇ ಇರಲಿ. ತೋರಿಸ್ತೀನಿ ರೀ ನಾನು ಯಾವ ಥರ ಅಂತ. ಸೊ ಇದಾಯಿತು ಅನಿಸುತ್ತೆ. ನೋಡಿ ಯಾವ ಥರ ತರಿಯಾಗಿ ಬಂದಿದೆ, ಕಾಣಿಸ್ತಿದೆ ಅಲ್ವಾ. ನೋಡಿ, ಹಾಂ, ಈಗ ಕಾಣಿಸ್ತಿದೆ. ಸೊ ಈ ಥರ ತರಿಯಾಗಿ ಬರಬೇಕು, ತುಂಬ ನೈಸ್ ಹಾಕಬೇಡಿ. ನಂತರ ನಾನು ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಕಾಸ್ಕೊಂಡು ಕೆಳಗಿಟ್ಕೊಂಡು ಅರಿಶಿನ ಪುಡಿ, ಖಾರ ಪುಡಿ ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡೆ. ಸೊ ಅದು ವಿಡಿಯೋ ಆಗಲಿಲ್ಲ,
ನಾನು ಮಾಡಿದ್ದೆ ಸಹ, ಆದರೂ ವೀಡಿಯೋ ಆಗಲಿಲ್ಲ. ಇಷ್ಟೇ, ಮತ್ತೇನಿಲ್ಲ. ಸ್ವಲ್ಪ ಎಣ್ಣೆ ಕಾಸ್ಕೊಂಡು ಕೆಳಗಿಟ್ಕೊಂಡು ಇವೆಲ್ಲ ಬೆಳ್ಳುಳ್ಳಿ, ಖಾರ ಹಾಗೆ ಅರಿಶಿನ ಪುಡಿ, ಇವು 3 ಐಟಮ್ಸ್ ಮಾತ್ರ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಸಿ ಕೆಳಗಿಟ್ಕೊಂಡು ಹಾಕ್ಕೊಂಡಿದ್ದೀನಿ, ಒಲೆ ಮೇಲೆ ಹಾಕ್ಕೊಂಡಿಲ್ಲ. ನಂತರ ಈ ಮಾವಿನಕಾಯಿ ಇರುತ್ತಲ್ವ, ಸೊ ತೊಳೆದು ನಾನು ಕಾಟನ್ ಬಟ್ಟೆಯಲ್ಲಿ ಒರೆಸಿ ಒಣಗಿಟ್ಕೊಂಡಿದ್ದೆ, ಸ್ವಲ್ಪ ನೀರಿಲ್ಲದ ಹಾಗೆ. ನೀವು ಸಹ ಅದೇ ಥರ ಮಾಡಿ. ಸ್ವಲ್ಪನೂ ಮಾವಿನಕಾಯಲ್ಲಿ ಆಗಲಿ ಪಾತ್ರೆಗಾಗಲಿ ಒಂದು ಹನಿಯಷ್ಟು ನೀರು ಇರಬಾರ್ದು, ಯಾಕಂದರೆ ಮಾವಿನಕಾಯಿ ಉಪ್ಪಿನಕಾಯಿ ಕೆಡೋ ಸಾಧ್ಯತೆ ತುಂಬ ಇರುತ್ತೆ. ಸೊ ಇನ್ನು ಮಾವಿನಕಾಯಿ ನಿಮ್ಗೆ ಯಾವ ಸೈಜಿಗೆ ಬೇಕಲ್ವಾ, ಸೊ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ. ನಾನು ನೋಡಿ 1 ಪೀಸಲ್ಲಿ 2 ಪೀಸ್ ಮಾಡ್ಕೊಳ್ತೀನಿ. ತುಂಬ ಚಿಕ್ಕದಾಗಿ ಏನು ಮಾಡ್ತಿಲ್ಲ, ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಳ್ತಿದ್ದೀನಿ. ನೀವು ಇದೇ ತರಹನೂ ಮಾಡ್ಬೋದು, ಅಥವಾ ನಿಮ್ಮ ಇಂಟ್ರೆಸ್ಟ್ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೋದು, ನಿಮ್ಮ ಇಂಟ್ರೆಸ್ಟು. ಹಾಗೆ ಈ ಊರ ಕಡೆಯೆಲ್ಲ, ನಮ್ಮ ಊರ ಕಡೆಯೆಲ್ಲ ಯಾವ ಥರ ಮಾಡ್ತಾರೆ ಅಂದರೆ, ಈ ಬಡಿಗೆರೆ ಅಂತ ಕಟ್ ಮಾಡಿಸ್ಕೊಳ್ತಾರೆ. ಯಾಕಂದರೆ ಅವ್ರ ಹತ್ರ ಕೊಡ್ತಾ ಇರತ್ತೆ. ಸೊ ಕಡ್ತದಲ್ಲಿ ಅದೇನು ಗೊಪ್ಪ ಸಮೇತ ಕಟ್ ಮಾಡ್ಕೋತಾರೆ, ಗೊಪ್ಪ ಸಮೇತ ಕಟ್ ಮಾಡ್ಕೊಳ್ತಾರೆ. ಸೊ ನಾನು ಆ ಥರ ಮಾಡ್ಕೋತಿಲ್ಲ, ನಾರ್ಮಲಾಗಿ ಈಳ್ಗೆಯಲ್ಲಿ ಚಿಕ್ಕದಾಗಿ ಎಲ್ಲ ಸ್ವಲ್ಪ ಮೀಡಿಯಮ್ ಆಗಿ ಕಟ್ ಮಾಡ್ಕೋತಿದ್ದೀನಿ. ಸೊ ನೀವು ಕಟ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ಇದು ಬೇಕಾದಾಗೆ 1 ವರ್ಷ ಇಟ್ಕೊಂಡು ತಿನ್ಬೋದು, ಏನೂ ಆಗೋದಿಲ್ಲ. ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ. ಆದರೆ ಒಂದು ನೀವು ಮರಿದೇ ಮಾಡಬೇಕಾಗಿರುವಂಥ ಟಿಪ್ಸ್ ಏನಂದರೆ, ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು. ಯಾವುದೇ ಒಂದು ಪಾತ್ರೆಗಾಗಲಿ ಅಥವಾ ಮಾವಿನಕಾಯಲ್ಲಾಗಲಿ ಯಾವುದ್ರಲ್ಲೂ ಆದರೂ ಅದು ನೀರಿನ ಅಂಶ ಇರಬಾರ್ದು. ಸೊ ನೋಡಿ, ನಾನು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ. ಒಂದು ಪಾತ್ರೆಗೆ ಹಾಕ್ಕೋತಿದ್ದೀನಿ. ನೀರಿನ ಅಂಶ ಇಲ್ಲ ಅಂತ ನೋಡಿಕೊಂಡು ಆಮೇಲೆ ಆ ಪಾತ್ರೆಗೆ ಹಾಕೊಳ್ಳಿ. ಸೊ ನೋಡಿ, ಇನ್ನು ಹೆಚ್ಚಿಟ್ಕೊಂಡಲ್ವ, ಇದಕ್ಕೆ ಐಟಮ್ಸ್ ಹಾಕೋಣ. ನೋಡಿ, ಉಪ್ಪು 1.5 ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕಿ, ಯಾಕಂದರೆ ಉಪ್ಪಿನಕಾಯಿ ಕೆಡಲ್ಲ. ಹಾಗೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಲ್ವ ಮಸಾಲೆ, ಸೊ ಅದನ್ನು ಹಾಕ್ಕೊಳ್ತಿದ್ದೀನಿ. ನೋಡಿ, ಪೂರ್ತಿಯಾಗಿ ಹಾಕ್ಕೊಂಡ್ಬಿಡಿ. ನಂತರ ಏನು, ಒಬ್ರೊಬ್ರು ಏನಂತಾರೆ, ನಮ್ಮ ಕೈಯಲ್ಲಿ ಮಾವಿನಕಾಯಿ ಕೆಡುತ್ತೆ, ನಿಮ್ಮ ಕೈಯಲ್ಲಿ ಮಾವಿನಕಾಯಿ ಕೆಡುತ್ತೆ ಅಂತಾರಲ್ಲ. ಸೊ ಅದೆಲ್ಲ ಸುಳ್ಳು. ನಾವು ಉಪ್ಪಿನಕಾಯಿ ಮಾಡುವಾಗ ಶುಭ್ರತೆಯನ್ನು ಕಾಪಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಉಪ್ಪಿನಕಾಯಿ ಕೆಡಲ್ಲ. ನೀವು ಟ್ರೈ ಮಾಡಿ ನೋಡಿ. ನಾನು ಹೇಳಿದಾಗೆ ಯಾರು ಬೇಕಾದರೂ ಉಪ್ಪಿನಕಾಯಿ ಹಾಕ್ಕೊಳ್ಬೋದು, ಬೇಕಾದಾಗೆ ವರ್ಷ ಅಲ್ಲ 2 ವರ್ಷ ಮಟ್ಟ ತಿನ್ಬೋದು, ಏನೂ ಆಗೋದಿಲ್ಲ. ಸುಮ್ಮನೆ ಅದು ಏನೋ ಒಂದು ಹೇಳ್ಕೊಂಡು ಹೋಗ್ತಾರಪ್ಪ, ನಮ್ಮ ಕೈಯಲ್ಲಿ ಕೆಡತ್ತೆ, ಏನೂ ಚಲೋ ಬರೋದಿಲ್ಲ ಅಂತ. ಅದೇನು ಸುಳ್ಳು ಮಾತು. ಈ ಥರ ನಾನು ಹೇಳೋ ಹಾಗೆ ಮಾಡಿ, ಉಪ್ಪಿನಕಾಯಿ ಕೆಡೋದೇ ಇಲ್ಲ. ಸೊ ನೋಡಿ, ನಾನು ಅದು ಮಸಾಲೆ ಹಾಗೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಚೆನ್ನಾಗಿ ಉಪ್ಪಿನಕಾಯಿ ಎಲ್ಲ ಮಸಾಲೆ ಸ್ಪ್ರೆಡ್ ಅಂದರೆ ಹತ್ಕೊಳ್ಳುವಾಗೆ ಮಾಡಿಕೊಂಡು ಮಾವಿನಕಾಯಿ ಎಲ್ಲ ಮಿಕ್ಸ್ ಮಾಡಿಕೊಂಡೆ. ಸೊ ನಾನು ಆವಾಗಲೇ ಬಾಣಲೆಯಲ್ಲಿ ಒಗ್ಗರಣೆ ಕೊಟ್ಟು ಇಟ್ಕೊಂಡಿದ್ದೆವಲ್ಲ, ಎಣ್ಣೆ, ಬೆಳ್ಳುಳ್ಳಿ, ಖಾರ, ಅರಿಶಿನ ಪುಡಿ, ಸೊ ಅದನ್ನು ಆರಿದ ಮೇಲೆ ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಅದು ಪೂರ್ತಿಯಾಗಿ ಆರಬೇಕು, ಸುಡುವುದಿರಬಾರ್ದು. ಸೊ ಆರಿದ ಮೇಲೆ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಎಣ್ಣೆ ಪೂರ್ತಿ ತಣ್ಣಗಾದ್ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಬಿಸಿಯಾಗಿರಬಾರ್ದು. ಸೊ ನೋಡಿ, ಆಯಿತು, ಉಪ್ಪಿನಕಾಯಿ ರೆಡಿ. ಸೊ ಇದನ್ನು ನೀವು 1 ವರ್ಷದವರೆಗೆ ಇಟ್ಕೊಂಡು ತಿನ್ಬೋದು. ಸೊ ನೀವು ಮಾಡ್ಕೊಳ್ಳಿ, ಹೇಗಾಯಿತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ.